ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ಕ್ಯಾರ್ಪೇಟೆ ತಾಲೂಕು ಅಧ್ಯಕ್ಷರಾದ ಕೆಎಲ್ ಮಹೇಶ್ ರವರು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು, ಇಡೀ ಕ್ಯಾರ್ಪೇಟೆಯಲ್ಲಿ ಅಪ್ಪು ಪುತ್ಥಳಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ತಾಲೂಕಿನ ಹೆಸರನ್ನು ಇತಿಹಾಸ ಪುಟದಲ್ಲಿ ಅಚ್ಚಹಸಿರಾಗುವಂತೆ ಮಾಡಿರುವ ಇವರು, ಕ್ಯಾರ್ಪೇಟೆ ತಾಲೂಕಿನ ಕಾಮನಹಳ್ಳಿ ಗ್ರಾಮದ ಲಕ್ಷ್ಮೇಗೌಡ ಹಾಗೂ ಜಯಮ್ಮರವರ ಮಗನಾಗಿದ್ದು, ಪುನೀತ್ ರಾಜ್ಕುಮಾರ್ ರವರ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದು, ಪುನೀತ್ ರಾಜ್ಕುಮಾರ್ ಕುಟುಂಬದ ಜೊತೆ ಬಾಂಧವ್ಯ ಇಟ್ಟುಕೊಂಡಿರುವ ತಾಲೂಕಿನ ಹೆಮ್ಮೆಯ ಮಗ ಮಹೇಶ್ ಕೆಎಲ್ ರವರು ಜೆಎಲ್ ಇಂಡಿಯಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಕ್ಷಣದ ಸಾಧಕರ ಪರಿಚಯ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಸಾಧಕರ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಮಹೇಶ್ ಅವರು ಸಾಧಕರ ವೇದಿಕೆಯಲ್ಲಿ ಕೂತಿದ್ದಾರೆ. ಇವರ ಸಾಧನೆಗಳೇನು, ಇವ್ರು ಮಾಡಿರ್ತಕ್ಕಂಥ ಕಾರ್ಯಗಳೇನು, ಇವರು ಮಾಡಲೊರಟಿರ್ತಕ್ಕಂಥ ಕಾರ್ಯಗಳೇನು, ಇವೆಲ್ಲವನ್ನು ಒಂದಷ್ಟು ಚರ್ಚೆ ಮಾಡಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಧ್ಯಮ ಸ್ಟುಡಿಯೋ ಕಚೇರಿಗೆ ನೀವು ಮದುವೆಯಾಗಿ ಬಂದಿದ್ದೀರಿ. ನಿಮಗೆ ನಮ್ಮ ಮಾಧ್ಯಮ ಸ್ಟುಡಿಯೋ ಪರವಾಗಿ ಸ್ವಾಗತ, ಧನ್ಯವಾದಗಳು. ಸರ್, ಮಹೇಶ್ ಅವರು ನಿಮಗೆ ಸಂಘಟನೆ ಮೂಲಕ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಅಪ್ಪು ಅವ್ರನ್ನೇ ನೀವು ಸಂಘದ ಬ್ಯಾನರ್ ಇಟ್ಕೊಂಡು ಈ ತರ ಮಾಡ್ಬೇಕು ಅಂತ ಅನ್ಸಿದ್ ಯಾವಾಗ ನಿಮ್ಗೆ? ಅಂದ್ರೆ ಅಪ್ಪು ಸರ್ ಜೊತೆ ನಾನು ಮೂವಿ ಮಾಡಿದೆ, ಅಂಜನಿ ಪುತ್ರ. ಅಂಜನಿ ಪುತ್ರ ಅಂತ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಬಾಸ್ ಜೊತೆ ಮೀಟ್ ಆಗಿ ಶೂಟಿಂಗ್ ಎಲ್ಲ ಇತ್ತು. ಅದಕ್ಕಿಂತ ಮುಂಚೆನೂ ಅಭಿಮಾನಿ ಅವ್ರಿಗೆ ಅಂದ್ರೆ ಅವ್ರು ಮಾಡೋ ಆಕ್ಟಿಂಗ್ ಆಗಿರ್ಬೋದು, ಅವ್ರ ಸ್ಟೆಂಟ್ ಆಗಿರ್ಬೋದು, ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಾಧಾರಣವಾಗಿ ಎಲ್ಲಾರ ಒಂದು ಒಡನಾಟ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶದಲ್ಲಿ ಅವರು ಒಂದು ಸ್ಟೋರಿ ತೆಗಿಬೇಕಾದ್ರೆ ಅಷ್ಟೇ ಒಂದು ಅರ್ಥಪೂರ್ವಕ ಕಥೆ ಇರೋದು. ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಇರೋದು. ಅದರಿಂದ ಅವ್ರಿಗೆ ನಾವು ಆಗ್ಲೇ ನಾವು ಚಿಕ್ಕದಿಂದ ಅವ್ರು ಯಾವಾಗ ಮೂವಿ ಬಂತು, ನಮ್ಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದ ಅವ್ರ ಅಭಿಮಾನಿಯಾಗಿ ಮಾಡ್ತಾ ಇದ್ದೀವಿ. ಸರ್, ನೀವು ಅಪ್ಪು ಅವ್ರನ್ನ ನೋಡಿದಾಗ ನಿಮ್ಗೆ ಫಸ್ಟ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ನಾನು ಫಸ್ಟ್ ಟೈಮ್ ನೋಡಿದ್ದು ಅವ್ರ ಮನೆಗೆ ಹೋಗಿದ್ದು ಒಂದ್ಸಲ ಹೋಗಿದ್ದು. ಬರ್ತ್ಡೇ ಯೂಸ್ ಮಾಡಿದಾಗ ಅಷ್ಟೇನು ಅಂದ್ರೆ ಹತ್ರ ಸಿಗಲ್ವಲ್ಲ, ಜಾಸ್ತಿ ಕ್ರೌಡ್ ಜಾಸ್ತಿ ಇರುತ್ತೆ. ಅದರಿಂದ ಮಾಮೂಲಿ ಸ್ವಲ್ಪ ಪರಿಚಯ ಇತ್ತು ಅಷ್ಟೇ. ಅದು ಬಿಟ್ಟು ಅಂಜನಿ ಪುತ್ರಕ್ಕೆ ಶೂಟಿಂಗ್ಗೆ ಒಂದು ಕರೆ ಬಂತು. NS ಕುಮಾರಣ್ಣ ಅಂತ ನಿರ್ಮಾಪಕರು ಫೋನ್ ಅವ್ರ ಕಡೆಯಿಂದ ಮ್ಯಾನೇಜರ್ ಶಶಿ ಸರ್ ಅಂತ ಒಬ್ರು ಮ್ಯಾನೇಜರ್ ಫೋನ್ ಮಾಡಿದ್ರು. ಆಗ ಬಹಳ ಖುಷಿ ಆಗಿತ್ತು. ಒಂದು ಇಂಪಾರ್ಟೆಂಟ್ ನಾವು ದೇವ್ರು ಕೊಡೋದು ಆಂಜನೇಯ ಸ್ವಾಮಿ ಇಷ್ಟ, ಇನ್ನೊಂದು ಇಷ್ಟಪಡೋ ಹೀರೋ ಪುನೀತ್ ರಾಜ್ಕುಮಾರ್ ಸರ್. ಎರಡು ಅವಾಗ ಸಿಕ್ತಲ್ಲ ಅಂದ್ಬಿಟ್ಟು ಯಾವುದೇ ಕೊಡ್ಲಿ ಅವ್ರ ಕ್ಯಾರೆಕ್ಟರ್ ನಾನು ಯಾವ್ದಾರ ಸರಿ ಅಂತ ಓಕೆ ಅಂತ ಒಪ್ಕೊಬಿಟ್ಟೆ ಅವತ್ತು. ಆಗ ಮೊದಲನೇ ಟೈಮು ನಾವು ಸೆಟ್ ಹತ್ರ ಹೋದೋ, ಕೆಂಗೇರಲ್ಲಿ ನಡೆದಿದ್ದು ಮೊದಲನೇ ಸೆಟ್. ನಾರ್ಮಲ್ ನಾವ್ ಹೆಂಗೆ ಈಗ ಎಷ್ಟು ಕ್ಲೋಸ್ ಆಗಿ ಕೂತಿರ್ತೀವಿ ಫ್ರೆಂಡ್ಸ್ ಗಳೆಲ್ಲ, ಆತರ ನಾವ್ ಒಂದ್ ಸೆಟ್ ಅಲ್ಲಿ ಕೂತಿದ್ವಿ ಮಾಮೂಲಿ. ಅವ್ರು ಸಡನ್ ಆಗಿ ಬಂದ್ರು, ಗಾಡಿಯಲ್ಲಿ ಬಂದ್ರು, ಚಡ್ಡಿಲಿ ಹೊಂಟು ಸೆಟ್ಗೆ ಹೋದ್ರು. ಬಂದಿರು ಸಡನ್ ಆಗಿ ಬಂದು ಏಕ್ದಮ್ ಎಲ್ಲಾರು ಏನ್ ಬಹಳ ಎಷ್ಟೋ ದಿವಸದಿಂದ ನೋಡಿದೀನಿ ಅನ್ನೋ ಲೆಕ್ಕಾಚಾರಕ್ಕೆ ಕ್ಲೋಸ್ ಆಗಿ ಮಾತಾಡ್ಸಿದ್ರು ಎಲ್ಲಾರು. ನನ್ನೇ ಆಗ್ಲಿ ಯಾರ ಅವರು ಇಡೀ ದೇಶಕ್ಕೆ ಗೊತ್ತು, ನಾವ್ ಯಾರು ಗೊತ್ತಿಲ್ಲ. ಆಲ್ಮೋಸ್ಟ್ ಅಷ್ಟು ಒಂದು ಟ್ಯಾಂಕ್ಸ್ ಕೊಟ್ಟಿ ಹಬ್ಬ ಮಾಡಿ ಒಂದ ಎಲ್ಲ ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಎಷ್ಟು ವಿನಯತೆ ಕೇಳಿದ್ರು ಅಂದ್ರೆ ಅದಕ್ಕೆ ಪದಗಳಿಲ್ಲ. ಆ ತರ ಒಂದು ಬಾಂಡಿಂಗ್ ಮೊದಲು ನೋಡಿದಾಗ ನಿರ್ದೇಶನ. ಅಂದ್ರೆ ನಿಮಗೆ ಅದೇ ಮೊದಲನೇ ಸಿನಿಮಾ? ಅಂಜನಿ ಪುತ್ರನೇ ಮೊದಲನೇ. ಅಂಜನಿ ಪುತ್ರನೇ ಮೊದಲನೇ ಸಿನಿಮಾ. ಆ ಸಿನಿಮಾದ ಹೀರೋ ನಿಮ್ಮನ್ನ ಅದ್ರೊಳಗಡೆ ನೀವು ಅಭಿಮಾನಿಯಾಗಿರ್ತಕ್ಕಂತ ಒಬ್ಬ ಈ ಹೀರೋ ಬಂದು ನಿಮ್ಮನ್ನ ಆಪ್ಕೆ ಮಾಡಿದ ತಕ್ಷಣನೇ ನಿಮ್ಗೆ ಅವ್ರ ಮೇಲೆ ಮತ್ತಷ್ಟು ಪ್ರೀತಿ ಜಾಸ್ತಿ ಆಯ್ತು. ಸರಿ ಸರ್, ನಿಮ್ಗೆ ಆ ಫಿಲಂ ಮುಗಿದ ನಂತರ ನಿಮ್ಗೆ ಏನ್ ಅನ್ನಿಸ್ತು ಅವ್ರ ಬಗ್ಗೆ? ಅಂದ್ರೆ ಈಗ ಫಿಲಂ ಮುಗೀತು, ಎಲ್ಲ ಬಿಟ್ರು ಅನ್ನೋ ಲೆಕ್ಕಾಚಾರ ಇತ್ತು. ಆಗ ಒಂದು PRK ಸಂಸ್ಥೆ ಅಂತ ಅವ್ರದೇ ಸ್ಟುಡಿಯೋ ಒಂದು ಓಪನ್ ಮಾಡ್ಕೊಂಡ್ರು. ಆಗ ಎಲ್ಲ ಪ್ರತಿಯೊಬ್ರು ಇನ್ವೈಟ್ ಮಾಡಿಸ್ತವೆ. ಅವ್ರ ಮ್ಯಾನೇಜರ್ ಕೈಲಿ ಸತೀಶ್ ಸರ್ ಅಂತ ಒಬ್ರು ಅವ್ರೆ, ಅವ್ರ ಕೈಲಿ ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿಸಿ ಎಲ್ಲ ಹೋಗಿದ್ದೆ ನಾವೆಲ್ಲ ಓಪನ್ ಸೆರೆಮನಿಗೆ. ಅದ ಅಂಜನಿ ಪುತ್ರ ಶೂಟಿಂಗ್ಗೆ ಅದೇ ಆಡಿಯೋ ಲಾಂಚ್ ಆಗಿದ್ದು ಅಲ್ಲೇ ಅವತ್ತೇ ಉದ್ಘಾಟನೆ ಆಗಿ PRK ಸಂಸ್ಥೆ ಅಂತ ಉದ್ಘಾಟನೆ ಆಯ್ತು. ಅಲ್ಲಿಂದ ಒಂದು ಬಾಂಡಿಂಗ್ ಚೆನ್ನಾಗಿ ಬಂತು. ನಮ್ದು ಏನು ಅದರಿಲ್ಲ. ಈಗ ನೆಕ್ಸ್ಟ್ ಮೂವಿಗೆ ಹೋಗೋ ಅನ್ನೋ ಟೈಮ್ಗೆ ನಂದು ಮದ್ವೆ ರೋಮಿರಾಜ ಮದುವೆ ಆಯ್ತು. ಅದರಿಂದ ಸ್ವಲ್ಪ ಆ ಕಡೆ ಸ್ಟಾಪ್ ಮಾಡುದು, ಈ ಕಡೆ ವ್ಯವಹಾರಕ್ಕೆ ಅಂತ ನಿಮ್ಗೆ ಊಟ. ತಾವೇನ್ ವ್ಯವಹಾರ ಮಾಡ್ತಾ ಇದ್ದೀವಿ? ನಮ್ದು ಆಟೋ ಪಾರ್ಟ್ಸ್ ಐತೆ, ಅಲ್ಲೇ ನಾನು ಮೆಕ್ಯಾನಿಕ್. ಎಷ್ಟೇ ಕಂಪ್ನಿ ಮೆಕ್ಯಾನಿಕ್ ಮಾಡಿದೆ ಚನ್ನಪಣ್ಣದಲ್ಲಿ, ಬೆಂಗಳೂರಲ್ಲಿ. ಅದು ಒಂದೇ ಕಂಪ್ನಿ, ಒಂದು 10-20 ಬ್ರಾಂಚ್ ಐತೆ ಅದ್ರಲ್ಲಿ. ಅಲ್ಲಿ ಕೆಲಸ ಮಾಡ್ಕೊಂಡು ಸ್ವಂತ ನಾನೇ 2013 ಸ್ವಂತ ಓಪನ್ ಮಾಡ್ಕೊಬಿಟ್ಟೆ. ನೀವೇ ಈಗ ಸ್ವಂತ ನಾನೇ ಇಟ್ಕೊಂಡಿದ್ದೀರಿ. ಈಗ ನಿಮಗೆ ಅಪ್ಪು ಇಲ್ಲ ಅಂದಾಗ ಏನ್ ಅನಿಸ್ತು? ಅದ ಹೇಳಕ್ಕೆ ಅಸಾಧ್ಯ ಅದ. ನಾವ್ ಹಿಂಗೆ ಬಜರಂಗಿ ಫಿಲಮ್ ಇದು ಶ್ರೀರಾಜ್ ಕುಮಾರ್ದು, ಅದು ಬಜರಂಗಿ 2 ಫಿಲಮ್ ರಿಲೀಸ್ ಆಗಿತ್ತು.
ನನ್ನ ಅಂಗಡಿ ಹತ್ರ ಶಾಪ ಹತ್ರ ಎಲ್ಲ ಸ್ನೇಹಿತರೆಲ್ಲ ಕೂತಿದ್ದೋ ಕರೆಕ್ಟ್ ಆಗಿ 12 ಗಂಟೆ 12 ಮುಕ್ಕಾಲೇನ ಕೂತಿದ್ದೋ. ಸುಮ್ನೆ ಶಾಕಿಂಗ್ ನ್ಯೂಸ್ ಕೊಟ್ರು ಅಷ್ಟೇ, ಹೆಂಗೆ ಹುಷಾರಿಲ್ವಂತೆ ಹೆಂಗ್ ಹೋಗೋರೆ ಅಂತ ಹೇಳಿದಾಗ ಹೋಗಿರ್ಬೋದು ಏನೋ ಇರ್ಬೋದು ಅನ್ಕೊಂಡು ನಾರ್ಮಲ್ ಎಲ್ಲ ಬರ್ತಾರೆ ಏನೋ ಸುಮ್ನಿದ್ದು. ಕರೆಕ್ಟ್ 3:30-4 ಗಂಟೆಗೆ ವಿಚಾರ ಗೊತ್ತಾಯ್ತು ತಿರೋಗ್ಬಿಟ್ಟವ್ರೆ ಅಂತ. ನಮ್ಗೆ ಅಲ್ಲಿ ಸ್ನೇಹಿತರವರೆಲ್ಲ ಕಾಮಿಡಿ ಕಿಲಾಡಿ ಎಲ್ಲ ಸ್ನೇಹಿತರುಗಳವ್ರೆ, ಅವರೆಲ್ಲ ಫೋನ್ ಮಾಡಿ ಹೇಳಿದ್ರೆ ತಿರೋಗ್ಬಿಟ್ರಿ ಅಂತ. ಆ ಕ್ಷಣವ ಎಷ್ಟು ಬೇಜಾರಾಗದೆ ಅಂದ್ರೆ ಹೇಳಕ್ಕೆ ಅಸಾಧ್ಯ. ಅಂತ ವ್ಯಕ್ತಿ ಅಂದ್ರೆ ಹೆಲ್ತ್ ಆಗ್ಬೋದು, ಆರೋಗ್ಯದಲ್ಲಾಗ್ಬೋದು, ಫಿಟ್ನೆಸ್ ಆಗ್ಬೋದು, ಎಲ್ಲ ಚೆನ್ನಾಗಿ ಗ್ರೋತ್ ಚೆನ್ನಾಗಿದ್ರು ಅವರು. ಸಡನ್ ಆಗಿ ಅವ್ರಿಗೆ ಹಿಂಗಾಯ್ತು, ಹುಷಾರ್ ತಪ್ಪಿದ್ರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂದಾಗ ಸಹಿಸ್ಕೊಳಕ್ಕೆ ಆಗಿಲ್ಲ ಅವ್ರಿಗೆ. ಅದ್ ನೆನ್ಕೊಂಡಾಗ ಅವ್ರ ಮೂವಿ ಬಂದಾಗ ಇವತ್ತು ಕಣ್ಣೀರ್ ಹಾಕ್ಬಿಟ್ಟಿವಿ. ಈಗ ನೋಡಿ ದರ್ಶನ್ ಸರ್ ಫಿಲಂ ರಿಲೀಸ್ ಆಗೈತೆ, ಅವ್ರ ಮೂವಿ ಮಾಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಅದ್ದೂರಿಗೆ ಪಟಿಕೆ ಹೊಡ್ಕೊಂಡು ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ಮಾರ್ಕ್ ಪಿಕ್ಚರ್ ರಿಲೀಸ್ ಆಗೈತೆ, ಅದಕ್ಕೂ ಅವ್ರ ವಿಮರಿಗಳೆಲ್ಲ ಮಾಡ್ತಾರೆ. ನಾವ್ ಯಾರು ಮಾಡೋದು? ನಮ್ಗೆ ಅದು ಬಹಳ ಮನಸ್ಸಿಗೆ ಭಯಂಕರ ನೋವಾಗ್ಬಿಡ್ತದೆ ಈಗ್ಲೂ ಆ ವಿಚಾರದಲ್ಲಿ. ಈಗ ಸರ್ ನಿಮ್ಗೆ ಅವರು ಅಪ್ಪು ಸರ್ ಇದ್ದಾಗ ಅವ್ರು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿತ್ತ? ಖಂಡಿತ ಇಲ್ಲ. ನಮ್ನ ಸೆಟ್ ಅಲ್ಲಿ ಒಂದ್ಸಲ ಕೇಳಿದ್ರು, ಇಷ್ಟು ದಿನ 20 ದಿನ ಏನೋ ಸೆಟ್ ಇದ್ದು, ಒಂದ್ 5-6 ದಿವಸ ಬಿಟ್ಕೊಂಡು ನಾನು ಮಾಮೂಲಿ ನಡ್ಕೊಂಡು ಆಟೋದಲ್ಲಿ ಹೋಗಿ ನಡ್ಕೊಂಡು ಹೋಯ್ತಿದ್ದು ಸ್ಟುಡಿಯೋ ಹತ್ರ. ಕಂಟಿನ್ಯೂ ಸ್ಟುಡಿಯೋದಲ್ಲಿ ಕೇಳಿದ್ರು, ಯಾವರು ಏನ್ ಮಾಡ್ತಿದ್ರಿ, ಹೆಂಗಿದಿರಿ, ದುಡ್ಡು ಕಾಸೆಲ್ಲ ಎಲ್ಲ ಆರಾಮಾಯ್ತಾ, ಏನ್ ಬೇಕಾ ಅಂತೆಲ್ಲ ಬಾಯ್ ಬಿಟ್ಟು ಅವರು ಸ್ವಂತ ನಮ್ ಕೇಳಿದ್ದು. ಅವತ್ತೇನಿಲ್ಲ ಬೇಡ ಏನೇ ಬೇಡ ಸತ್ಯ ಅಷ್ಟೇ ಸಾಕು ಖುಷಿ ಅಂದ್ಬಿಟ್ಟು ಅವತ್ಗೆ ಅವ್ರ ಎಲ್ಪಿನ ನೋಡಿದ್ವಲ್ಲ ಸರ್, ಒಸಿ ಜನ ಬೈತಿಲ್ಲ ಸೆಟ್ಗೆ, ಭಯಂಕರ ಜನ. ಆಮೇಲೆ ನಮ್ದು ಇನ್ನೊಂದು ಮೂವಿ ಆಗ್ಬೇಕಾಗಿತ್ತು, ಸ್ವಲ್ಪ ನನ್ನ ಕಾರಣಾಂತರದಿಂದ ಇನ್ನು ಹೋಗ್ಲೇ ಸೆಟ್ ಹೋಗಿಲ್ಲ. ನಾನು ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ಕೆಲಸ ಮಾಡಿ, ಡ್ಯಾನ್ಸ್ ಸ್ಕೂಲ್ಗೆಲ್ಲ ಹೋಗಿ, ಹಾಸನದಲ್ಲೆಲ್ಲ ಹೋಗಿ, ಡೈಲಾಗಿಗೆಲ್ಲ ಕಲ್ತಿ ಎಲ್ಲ ಮಾಡಿದೆ. ಎಲ್ಲ ಮದ್ವೆ ಆದ್ಮೇಲೆ ಎಲ್ಲ ಬ್ರೇಕ್ ಆಗೋಯ್ತು. 6 ವರ್ಷದಿಂದ ಸ್ವಲ್ಪ ನಿಲ್ಲಿಸ್ಬಿಟ್ಟಿದೆ ಎಲ್ಲ. ಸರ್ ಈಗ ನೀವು ಆ ಅಭಿಮಾನಿಗಳಾಗಿ ಅಪ್ಪು ಅವರ ಒಂದು ಸ್ಟ್ಯಾಚು ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ? ಅಂದ್ರೆ ಈಗ ಇಲ್ಲಿ ನೋಡ್ತಾ ಇದ್ರಿ ಜನಗಳೆಲ್ಲ ಎಲ್ಲ ಜಾತಿ ಭೇದ ಒದ್ದಾಡ್ತಾವ್ರೆ, ಇಲ್ಲ ರಾಜಕೀಯದವ್ರು ಒದ್ದಾಡ್ತಾರೆ. ಅವ್ರು ಬರೀ ಇದಕ್ಕೆ ಜೀವನ ಮುಡ್ಕೊಂಡ್ಬಿಟ್ರೆ, ಈಗ ನೀವು ಸರ್ಕಾರಿ ಶಾಲೆಗಳು ಎಲ್ಲಾರು ನೋಡಿದಿರಾ, ಎಲ್ಲ ಮುಚ್ಚೋದಾಗ ಬರ್ತಾ ಇದೆ. ಆಮೇಲೆ ಒಬ್ಬ ಆಸ್ಪತ್ರೆಗೆ ಹೋದ್ರು ಎಷ್ಟು ಖರ್ಚಿದೆ ಹೇಳಿ. ಆ ಪುಣ್ಯಾತ್ಮ ಆ ಏಜ್ಗೆ, ಚಿಕ್ಕ ಏಜ್ಗೆ 45 ವರ್ಷ 46 ವರ್ಷಕ್ಕೆ ತೀರೋದ್ರು ಅಂತ ಅಂದ್ರೆ ಎಷ್ಟು ಕೋಟಿ ಇದ್ದು ದುಡ್ಡು ಏನ್ ಪ್ರಯೋಜನ? ನಾವು ಇದ್ದಾಗ ಮನುಷ್ಯತ್ವಕ್ಕೆ ಬೆಲೆ ಕೊಡ್ಕೊಂಡು, ಮನುಷ್ಯರಿಗೂ ಬೆಲೆ ಕೊಡ್ಕೊಂಡು, ಒಂದು ಎಜುಕೇಶನ್ ಫ್ರೀಯೋ ಇಲ್ಲ ಬಡವರಿಗೋ ಶ್ರೀಮಂತರಿಗೆ ಆರೋಗ್ಯವನ್ನು ಫ್ರೀ ಮಾಡ್ಕೊಂಡು ಏನೋ ಒಂದು ಹೆಲ್ಪ್ ನೇಚರ್ಗೆ ಬದುಕನ್ನ ಅನ್ನೋ ರೀತಿಲಿ ಇದೊಂದು ಸ್ಟ್ಯಾಚ್ಯೂನ ಬಿಟ್ಟಿರೋದು ಅಷ್ಟೇ. ಅಲ್ಲಿ ಅಂದ್ರೆ ನೋಡಿ ಕಲಿಬೇಕು ಅಂತಾರೆ. ನಿಂತು ಸ್ಟ್ಯಾಚ್ಯೂ ನಿಂತು ನಮ್ದು ಯಾವ್ದು ಲೆಕ್ಕ ದುಡ್ಡು ಮದ ಇರ್ತದಲ್ಲ, ಅದೆಲ್ಲ ಸ್ವಲ್ಪ ಇಳಿಲಿ ಅನ್ನೋ ಲೆಕ್ಕಾಚಾರಕ್ಕೆ, ಒಂದು ಅಭಿಮಾನಕ್ಕೆ, ಒಂದು ದೇವರ ರೂಪದಲ್ಲಿ ನಾವು ಪುತ್ಥಳಿ ಇಟ್ಟಿದೀವಿ ಅಲ್ಲಿ. ಸರ್ ಈಗ ನೀವು ಆ ಪುತ್ಥಳಿಯನ್ನ ರೆಡಿ ಮಾಡೋದಕ್ಕೆ ನಿಮಗೆ ಯಾವ ತರ ಸಹಕಾರ ಬಂತು, ಮತ್ತೆ ಯಾವ ತರ ತೊಂದರೆಗಳಾಗ್ಬೋದು? ತೊಂದ್ರೆ ಅಂದ್ರೆ ಭಯಂಕರ ತೊಂದ್ರೆ ಅದು, ಭಯಂಕರ ಅಂದ್ರೆ ಭಯಂಕರ ತೊಂದ್ರೆ ಅದು. ಎಲ್ಲಾ ಜೊತೆಲಿ ಸ್ನೇಹಿತರು ಇರ್ತಾರೆ. ಈಗ ಅವ್ರ ಏನ್ ಮಾಡ್ತಾರೆ, ಬಾಂಡಿಂಗು, ಅಶ್ವಿನಿ ಮೇಡಮ್ ಮನೆಗೆ ಹೋಗೋದು, ಇಲ್ಲಿ ನಾವು ಮಾಡಿಸ್ತಾ ಇದೀವಿ, ನಮ್ದು ಟ್ರಸ್ಟ್ ಐತೆ, ಸಂಘ ಐತೆ ಅನ್ನೋದವ್ರೆಲ್ಲ ಮೈನ್ ಸೆಟ್ ಇರೋದು ದುಡ್ಡು ಮೈನ್ ಸೆಟ್ ನೋಡೋಗ್ಬಿಡ್ತದೆ. ದುಡ್ಡು ಕೊಟ್ಬಿಡ್ತಾರೆ, ಈಗ ನಾವ್ ಮಾಡ್ತಾರೆ ಅಂದ್ಬಿಟ್ಟು ಒಬ್ರು ಬಂದು ಸ್ವಲ್ಪ ನಮಗೂ ಪ್ರಾಬ್ಲಮ್ ಆಯ್ತು ಭಯಂಕರ. ಆಮೇಲೆ ನಾವ್ ಚರ್ಚೆ ಮಾಡಿದ್ವು ಅಶ್ವಿನಿ ಮೇಡಮ್ ಹತ್ರನೇ ಹೋಗಿ ಖುದ್ದಿ ಮಾತಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲಾ ಡಿಸ್ಕಷನ್ ಮಾಡಿ ಅದ ಎಲ್ಲ ಹೋಗಾಡ್ಸೋ. ಅದೊಂದು ಸಮಸ್ಯೆ ಆಯ್ತು. ನಮ್ಮ ಸಚಿವರು, ಮಾಜಿ ಸಚಿವರು ನಾರಾಯಣಗೌಡರು ಸರ್ಗೆ ಹೋಗಿ ಕೇಳಿದಾಗ ಅವರು ಏನು ಮಾತಾಡಿದ್ರೆ ಪಟಾರ್ನ ಒಪ್ಕೊಂಡ್ರು. ಒಂದೇನು ಯೋಚನೆ ಮಾಡಿ ಆಯ್ತು ಮಾಡ್ರಪ್ಪ ಅಂತ. ಆಗ ಅವ್ರ ಪಿ ಎಸ್ ದಯಾಣ ಅವ್ರು ಬಂದ್ರು. ಈ ಕಡೆ ಸೈಡು ನಮ್ಮ ಈಗ ಬ್ಯಾನರ್ ಹಾಕ್ತಾರಲ್ಲ ನಮ್ಮ ಪುತ್ಥಳಿ ಎದುರುಗಡೆ, ಅಲ್ಲಿ ತೋರಿಸಿದ್ರು ಜಾಗ, ಲೈಟ್ ಐತಾರೆ ದೊಡ್ಡದು, ಅಲ್ಲಿ ತೋರಿಸಿದ್ರು. ಚಿಕ್ಕ ಆಗುತ್ತೆ ಜಾಗ ಅನ್ಬಿಟ್ಟು ಆ ಕಡೆ ಸ್ವಲ್ಪ ಖಾಲಿ ಇತ್ತು, ಫುಲ್ ಮಳೆಗಾರ ಬೆಳ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಫುಲ್ಲು. ಆ ಜಾಗಕ್ಕೆ ಅಲ್ಲೇ ಮಾಡ್ಬಿಡಿ ಸಾಕು, ಎಲ್ಲ ಕ್ಲೀನ್ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿ ಆ ಜಾಗ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲ ತಾವು ಸ್ವಲ್ಪ ಸಣ್ಣ ಪುಟ್ಟ ಪರ್ಮಿಷನ್ ತಗೊಂಡು, ಅಧಿಕಾರಿಗಳು ಎಲ್ಲ ತಾವು ಪರ್ಮಿಷನ್ ತಗೊಂಡು ಎಲ್ಲ ಸಾಥ್ ಕೊಟ್ರು. ಕೆರೆಪಡೆ ಜನ ಫುಲ್ಲು ಅದೇನಾಯ್ತು ಎಲ್ಲ ಸಾಥ್ ಕೊಟ್ರು. ಮಾತ್ರ ಅದೊಂದು ಖುಷಿ ಆಯ್ತು. ಆಮೇಲೆ ಇದಕ್ಕೆ ಏನಂದ್ರೆ ನಾವು ಜಾಸ್ತಿ ಏನಾರ ಎಲ್ಲ ಏನ್ ಅನ್ಕೊಂಡ್ಬಿಟ್ರೆ ಅಶ್ವಿನಿ ಮೇಡಮ್ ಅವ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊಬರ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ. ನಾನು ಆ ಪುಣ್ಯದ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ಇಲ್ಲಿವರೆಗೂ ₹1 ದುಡ್ಡು ಅವ್ರ ಮನೆ ತಗೊಂಡು ₹1 3 ಟೈಮ್ ಊಟ ಮಾಡಿ ಅಷ್ಟೇ. ಇಲ್ಲಿಂದ ಹೋಗ್ಬೇಕಂದ್ರೆ ಕಾರ್ಗೆ ನಾನು ಡೀಸೆಲ್ ಹಾಕ್ಸ್ಕೊಂಡು, ನಾವೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಕಡಿಮೆ ಬರಾಗ ಏನೋ ಹೋಟ್ಲ್ ಊಟ ನಂದೇ, ನಮ್ಮ ಏನೋ ಸ್ನೇಹಿತರ ಸೇರ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು. ಅಲ್ಲಿಂದಾಗ್ಲಿ ₹1 ದುಡ್ಡಾಗ್ಲಿ ಇಲ್ಲಿವರೆಗೂ ₹10 ಇಸ್ಕೊಂಡಿಲ್ಲ. ದುಡ್ಡು ಇಲ್ಲಿ ಜನಗಳು ಏನ್ ಮೆನ್ಸಿಡ ನೋಡ್ಬಿಟ್ರೆ ಅವ್ರು ಕೊಂಡು ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಕೊಂಡಾಗರೆ. ಇಲ್ಲಿ ಏನಂದ್ರೆ ಆ ಪುಣ್ಯಾತ್ಮಗೆ ಒಂದು ಸಾರ್ಥಕತೆಯಾಗಿ ಅವ್ರು ಮಾಡಿರೋ ಸಾಧನೆಗಳಿಗಾಗಿ ನಾವು ಮನಸಾರಿ ಇಷ್ಟಪಟ್ಟು ನಮ್ ಸಂಪಾದನೆ ಮಾಡಿದ ದುಡ್ಡ ಸಣ್ಣ ಪಟ್ಟ ಉಳಿಸಿ ನಾವು ಇದು ಖರ್ಚು ಮಾಡ್ಕೊಂಡು ಮಾಡ್ತಾ ಇರೋದು. ಈಗ ಮಹೇಶ್ ಅವರು ಒಬ್ಬರೇನ ಇಲ್ಲ ನಿಮ್ಮ ಹಿಂದೆ ಒಂದಷ್ಟು ತಂಡ ಇಲ್ಲಿ?
ನಮ್ಗೆ ತಂಡ 2-3 ತರ ತಂಡ ಐತೆ. ಎಲ್ಲಾ ಸ್ನೇಹಿತರುಗಳು ನಾವು 20 ಜನ ಒಂದು ಟ್ರಸ್ಟ್ ಮಾಡಕ್ಕೆ ಅಂದ್ಬಿಟ್ಟು ಒಂದು ಚೀಟಿ ಹಾಕೊಂಡಿದ್ವಿ. ಅಂದ್ರೆ ಒಂದೆಲ್ಲ ಸೋಡಿ ಚೀಟಿ ಚೀಟಿ ಅಂತ ಹಾಕತ್ತಾರೆ. ಆ ತರ ಒಂದು ಟ್ರಸ್ಟ್ಗೆ ನಮ್ಗೆ ಅಂದ್ರೆ ಒಂದ್ ಚೀಟಿ ಆಗಿರ್ಲಿ, ನಮಗೂ ಸೇವ್ ಆಯ್ತದೆ. ಈಗ ಯಾರಿಗೋ ಒಬ್ಬ ಕೊಟ್ಟು ಮೋಸ ಆಗದ್ ಬದಲು ಆ ಟ್ರಸ್ಟ್ ಯಾವ್ದೋ ದುಡ್ಡು ಉಳ್ಕತ್ತದೆ, ಏಜೆಂಟ್ ಏನೋ ಕೊಡ್ತಾರಲ್ಲ, ಆ ದುಡ್ಡ ಟ್ರಸ್ಟ್ ಹಾಕೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಒಂದ್ ಮಾಡ್ಕೊಂಡಿವಿ. ಈಗ 1 ವರ್ಷದಿಂದ 2 ವರ್ಷದಿಂದ ಮಾಡ್ಕೊಂಡು ಹೋಗಿ ಚೀಟಿ ಇದು ಈಗ ಸಂಪೂರ್ಣ ನಡೀತದೆ. ಈಗ ನಾವೇನೇ ಪ್ರೋಗ್ರಾಮ್ ಮಾಡಕ್ ಹೋದ್ರೆ ಕೊಡುವಂತ ದಾನಿಗಳು ಯಾರ ಕೊಡ್ಬೋದು, ನಾವೇನ್ ಇದ್ ಮಾಡಕ್ ಹೋಗಲ್ಲ. ಅವ್ರು ಅತಿ ಬಲವಂತ ಮಾಡಿ ಯಾರನ್ನ ಕೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಟ್ರಸ್ಟ್ ಎಲ್ಲ ನಮ್ದು ಇರ್ತದೆ. ಭಗವಂತ ನಮ್ಗಾದ ಶಕ್ತಿ ಕೊಟ್ಟವನೇ, ಬೆಳೆಸ್ಕೋಗೋಣ. ಇದ್ರಲ್ಲಿ ಏನು ಅದ್ರಲ್ಲಿ ಮೋಸ ಆಗೋದಿಲ್ಲ. ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ವರ್ಣರ್ ಕೈಲಿ ಆ ಭಗವಂತನಿಗೆ ಕೈ ಮುಗಿಬೇಕು. ರಾವಣ್ ಸರ್ಗೆ ಅಂದ್ರೆ ಪ್ರತಿಷ್ಠಿತ ಯಾವ್ದೋ ದುಡ್ಡು ಉಳ್ಕತ್ತದೆ, ಏಜೆಂಟ್ ಏನೋ ಕೊಡ್ತಾರಲ್ಲ, ಆ ದುಡ್ಡ ಟ್ರಸ್ಟ್ ಹಾಕೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಒಂದ್ ಮಾಡ್ಕೊಂಡಿವಿ. ಈಗ 1 ವರ್ಷದಿಂದ 2 ವರ್ಷದಿಂದ ಮಾಡ್ಕೊಂಡು ಹೋಗಿ ಚೀಟಿ ಇದು ಈಗ ಸಂಪೂರ್ಣ ನಡೀತದೆ. ಈಗ ನಾವೇನೇ ಪ್ರೋಗ್ರಾಮ್ ಮಾಡಕ್ ಹೋದ್ರೆ ಕೊಡುವಂತ ದಾನಿಗಳು ಯಾರ ಕೊಡ್ಬೋದು, ನಾವೇನ್ ಇದ್ ಮಾಡಕ್ ಹೋಗಲ್ಲ. ಅವ್ರು ಅತಿ ಬಲವಂತ ಮಾಡಿ ಯಾರನ್ನ ಕೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಟ್ರಸ್ಟ್ ಎಲ್ಲ ನಮ್ದು ಇರ್ತದೆ. ಭಗವಂತ ನಮ್ಗಾದ ಶಕ್ತಿ ಕೊಟ್ಟವನೇ, ಬೆಳೆಸ್ಕೋಗೋಣ. ಇದ್ರಲ್ಲಿ ಏನು ಅದ್ರಲ್ಲಿ ಮೋಸ ಆಗೋದಿಲ್ಲ. ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ವರ್ಣರ್ ಕೈಲಿ ಆ ಭಗವಂತನಿಗೆ ಕೈ ಮುಗಿಬೇಕು. ರಾವಣ್ ಸರ್ಗೆ ಅಂದ್ರೆ ಪ್ರತಿ ಸಲ ನಮ್ಗೆ ಏನಾಗ್ಲಿ ಅನ್ನ ಸಂತರ್ಪಣೆಗೆ ಅಂದ್ರೆ ಎಷ್ಟು 1000 ಜನಕ್ಕೆ ತಗೊಂಡೋಗಿ ಅನ್ನೋ ಒಂದು ಮನೋಭಾವನೆ ಐತೆ ಅವ್ರು. ಈಗ್ಲೂ ಅಷ್ಟೇ ಫೋನ್ ಮಾಡಿದ್ರೆ ಸಾಕು, ಸರ್ ಹಿಂಗ ಆಯ್ತು ಮಾಡ್ತಿದ್ರೆ. ಆ ಫಂಕ್ಷನ್ಗೆ ಅಂತ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿಲ್ಲ. ಪ್ರತಿ ಸಲ ನಾವ್ ಎಷ್ಟು 4-5 ಪ್ರೋಗ್ರಾಮ್ ಮಾಡಿದೀವಿ. ಅವ್ರು ಪ್ರತಿ ಸಲ ವರದ್ ಕಳ್ಳಿಯಿಂದ ನಮ್ಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ. ಅದೊಂದು ನಮ್ಮ ಪುಣ್ಯ ಅನ್ಕೋಬೇಕಷ್ಟೇ. ನಮ್ಗೆ ಯಾರ್ಪಡೆ ಜನ ಅಂದ್ರೆ ನೀವ್ ಈಗ ಏನ್ ಕಾರ್ಯಕ್ರಮ ಮಾಡ್ತೀರಿ ಆ ಕಾರ್ಯಕ್ರಮದಲ್ಲೆಲ್ಲ ಊಟದ ವ್ಯವಸ್ಥೆಯನ್ನ ಭುವರ್ನಾಥೇಶ್ವರ ದೇವಸ್ಥಾನದ ಅಲ್ಲಿಂದ ಕೊಟ್ಕೊಳ್ತಾರೆ. ಅದು ಒಂದು ಕೂಡ ನಿಮ್ಗೆ ಸಹಕಾರ ಆಯ್ತದ. ಸರ್, ಈಗ ನಮ್ಗೆ ನೀವು ಮುಂದಿನ ಆಲೋಚನೆ, ಈಗ ಫೋರ್ ಸ್ಟ್ಯಾಚ್ಯೂ ಆಯ್ತು, ಇವತ್ತೇನಾರ ಬಂದವ್ರನ್ನ ಯಾರಾದ್ರೂ ಗೆಸ್ಟ್ಗಳು ಮುಖ್ಯ ಅಲ್ಲಿಗೆ ಬಂದ್ರೆ ಅಲ್ಲಿ ಬಂದು ಒಂದು ಸ್ಟ್ಯಾಚ್ಯೂಗೆ ಪುಷ್ಪಾರ್ಚನೆ ಮಾಡಿ ಹೋಗುವಂತ ಕೊಡುಗೆಯನ್ನ ಈಗ ಕೇರ್ಪೇಟೆಯಲ್ಲಿ ಅದು ಪ್ರಾರಂಭ ಆಗಿದೆ. ಖಂಡಿತ. ಸೊ ನೀವೆಲ್ಲೇ ಇದ್ರು ಕೂಡ ಮಹೇಶ್ವರ್ಗೆ ಇಂಥವ್ರು ಬರ್ತಾರೆ ಅಂತಂದ್ರೆ ಅದಕ್ಕೊಂದು ವೆಯ್ಟ್ ಮಾಡ್ತೀರಿ, ಅವ್ರ ಕಡೆಯಿಂದ ಒಂದು ಪುಷ್ಪಾರ್ಚನೆ ಮಾಡಿಸ್ತೀರಿ. ಬಹುಶಃ ನಿಮ್ಗೆ ಈಗ ಇದೆಲ್ಲ ಮಾಡ್ತಾ ಇರೋದ್ರಿಂದ ನಿಮಗೆ ಬೇರೆ ತರದ ಏನಾದ್ರು ರಾಜಕೀಯವಾಗಿ ಸಹಕಾರ ಮಾಡ್ತೀವಿ ಅನ್ನುವಂತ ಮನಸ್ಥಿತಿ ತೋರಿಸಿರ್ತದೆ. ಆ ತರ ರಾಜಕೀಯದ್ದು ಏನ್ ಮನಸ್ಥಿತಿ ನಮ್ಗಿಲ್ಲ. ಅಂದ್ರೆ ನಾನು ಜಯ ಕರ್ನಾಟಕ ತಾಲೂಕು ಯೂತ್ ಅಧ್ಯಕ್ಷ, ಮುಂಚೆ ಸಭ್ಯಾಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನಾಗಿ ಜಯ ಕರ್ನಾಟಕ ಸುಮಾರು ವರ್ಷದಿಂದ ನಾನು ಒಂದು 12 ವರ್ಷ ಮುತ್ತಪ್ಪರ ಇದ್ದಾಗ್ಲೂ ಜೊತೆಲಿ ಸಂಘಟನೆ ಮಾಡ್ತಿದ್ದೀನಿ. ಈಗ ಸಂಘಟನೆಗಾರರಿಗೆ ಯಾರು ರಾಜಕೀಯ ಒಲು ಜಾಸ್ತಿ ಬರಲ್ಲ. ಅಂದ್ರೆ ನಾನು ಯಾವ ಪಕ್ಷದಲ್ಲೂ ಇಲ್ಲ, ಯಾವ್ದೇ ರಾಜಕೀಯ ಇಲ್ಲ ನನ್ಗೆ. ಎಲ್ಲಾ ಓದಿತಾರ ನೋಡಿ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರ ನಮ್ದು. ಏನೋ ಸಮಸ್ಯೆ ಐತಾ ನಮ್ ಕೈಲಿ ಆಗ್ಲಿಲ್ಲ ಅಂದ್ರು ಯಾವ್ದೇ ರೀತಿ ಹೆಲ್ಪ್ ಮಾಡಿಸ್ಕೊಡ್ತೀವಿ. ಈಗ ದುಡ್ಡೇ ಕೊಡ್ಬೇಕು ಇನ್ನೊಂದ್ ಮಾಡ್ಬೇಕು ಅಂತಿಲ್ಲ. ಯಾವ್ದಾರ ರೀತಿ ನಮ್ಗೇನ್ ಭಗವಂತ ಶಕ್ತಿ ಕೊಡ್ತಾನೆ ಆ ರೀತಿಯಲ್ಲಿ ಮಾಡ್ಕೊಳಕ್ಕೆ ಇದ್ ಮಾಡ್ತಿದೀವಿ. ಯಾವ್ದೇ ರಾಜಕೀಯ ಗೀಜಕೀಯ ಯಾವ್ದು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ರಾಜಕೀಯ ಆಸಕ್ತಿ ಏನಿಲ್ಲ. ಮೊದ್ಲು ಬದುಕನ ಆಮೇಲೆ ರಾಜಕೀಯ ಗೀಜಕೀಯ ಭಗವಂತ ನೀರ್ ತೋರಿಸಿ ನಾನ್ ಮಾಡೋಣ. ಒಟ್ಟಲ್ಲಿ ಈಗ ಅಪ್ಪು ಅಭಿಮಾನಿಯಾಗಿ ಬೇರೆ ಏನನ್ನ ರೀಚ್ ಮಾಡ್ಬೇಕು, ಒಂದಷ್ಟು ಸುಧಾರಣೆ ತರ್ತಕ್ಕಂಥ ಕೆಲಸ. ಈಗ ನೀವ್ ಹೇಳಿದ್ರಿ ಶಿಕ್ಷಣದಲ್ಲಿ ಕೊರತೆ ಇದೆ, ಸರ್ಕಾರಿ ಶಾಲೆಗಳು ಉಳಿತಾ ಇಲ್ಲ, ಮತ್ತೆ ಸಾರ್ವಜನಿಕವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ದೊರಕ್ತಾ ಇಲ್ಲ. ಈ ತರದೆಲ್ಲ ಒಂದು ಸಮಸ್ಯೆಗಳನ್ನ ನೋಡಿದಾಗ ಒಂದಷ್ಟು ಹಣ ಇರ್ತಕ್ಕಂಥವ್ರು ನಾನೇ ದೊಡ್ಡವನು ಅನ್ನೋ ಹಾಮ್ ಇದೆ. ಬಟ್ ಅಪ್ಪು ಅದಕ್ಕಿಂತ ತುಂಬಾ ಹಣ ಮಾಡಿದ್ರು. ಅಂತ ಮನುಷ್ಯನೇ ಇಲ್ಲಿ ನಿಂತಿದ್ದಾನೆ, ನಮ್ದೆಲ್ಲ ಏನು ಅನ್ನುವಂತ ಒಂದು ಸಂದೇಶ ಕೊಡ್ಬೇಕು, ಆ ಕಾರಣಕ್ಕೋಸ್ಕರ ನಾವು ಸ್ಪಾನ್ಸರ್ ಮಾಡಿಸ್ತೀವಿ ಅಂತ ನೀವೇ ಹೇಳಿದ್ರಿ. ಖಂಡಿತ. ಈ ಸಂದೇಶದ ಮುಖಾಂತರ ಬೇರೆ ಏನ್ ಉದ್ದೇಶವನ್ನು ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಏನಿಲ್ಲ ಸರ್, ಅದು ಮಾಮೂಲಿ ಅಪ್ಪು ಸರ್ ಹೆಸರಲ್ಲಿ ಒಂದು ನಮ್ಮ ಟ್ರಸ್ಟ್ ಕಡೆಯಿಂದ ಏನಾರ ಒಂದ್ ಸಣ್ಣ ಪುಟ್ಟ ಆಗೋವಾಗ ಈಗ ಟ್ಯೂಷನ್ ಮಾಡಕ್ ಮಕ್ಳಿಗೆ ನೀವು ನೋಡಿದ್ರಿ ಹಳ್ಳಿ ಕಡೆ. ಇನ್ನು ಈಗ ನಮ್ಮ ಇದು ಕೇರ್ಪೇಟೆ ಉನ್ನತ ಮಟ್ಟಕ್ಕೆ ಪರವಾಗಿಲ್ಲ. ಈಗ ನಾವು ಹೊರಗಡೆ ಹಳ್ಳಿ ಕಡೆ ಹೋಗಿ ನೋಡಿದ್ರೆ ಒಂದ್ ಮಕ್ಳಿಗೆ ಒಂದ್ ಪೆನ್ಸಿಲ್ ಆಗ್ಲಿ ಬ್ಯಾಗ್ ಆಗ್ಲಿ ಭಯಂಕರ ಹಿಂಸೆ ಆಗಿದೆ. ಈಗ ನಮ್ಗೆ ತಗೊಳ್ಳಿ, ಈಗ ಫೀಸ್ ಗೀಸ್ ಕಟ್ಬೇಕು ಅಂದ್ರೂ ಈಗ ಎಷ್ಟು ತೊಂದರೆ ಇದೆ ಹೇಳಿ. ಅದೆಲ್ಲ ಸ್ವಲ್ಪ ಒಂಚೂರು ಈಗ ಗೌರ್ಮೆಂಟ್ ಸ್ಕೂಲ್ ಓದ್ತಾರ ಮಕ್ಳುಗಳಿಗೆ ಯಾವ್ದಾರ ರೀತಿ ಒಂದು ನಮ್ ಕೈಲಿ ಹಾಗೆ ಸಹಾಯ ಅದು ತೋರ್ಸ್ಕೊಳ್ಳೋದು ಬೇಡ, ಎಷ್ಟಾಯ್ತದೆ ಸಹಾಯ ಮಾಡ್ಕೊಳ್ಳೋದು, ಅದೊಂದು ನಮ್ಮ ಉದ್ದೇಶ. ಈ ತರದನ್ನ ಈಗ ನೀವು ಪ್ರತಿ ವರ್ಷದಲ್ಲಿ ಇಲ್ಲ ಇಂತಹ ಸಮಯದಲ್ಲಿ ಅಂತ ಏನಾದ್ರು ಮಾಡಿದ್ರು? ಈಗ ನಾವು ವರ್ಷನೂ ಈಗ ರಕ್ತದಾನ ಶಿಬಿರ ಮಾಡ್ತಾ ಇದೀವಿ. ಈ ಕಣ್ಣಿನ ತಪಾಸಣೆ, ಇನ್ನೊಂದು ಹಲವಾರು ಸಮಸ್ಯೆಗಳು ಬರ್ತಾವಲ್ಲ ಆರೋಗ್ಯದಲ್ಲಿ, ಅವ್ರಿಗೆ ಏನೇ ಆಗ್ಲಿ ಸರ್, ಹಲವಾರು ಕರ್ನಾಟಕದಲ್ಲಿ ನಮ್ಗೆ ಏನಾದ್ರೆ ಲಿಂಕು ಏನಾಗಬೇಕು ಅದನ್ನ ತಲುಪಿಸ್ತಾ ಇದೀವಿ. ಅಂದ್ರೆ ದುಡ್ಡಿಂದಲ್ಲ, ಆರೋಗ್ಯವಾಗಿ ಏನ್ ಬೇಕು ಅವ್ರಿಗೆ ಮೆಡಿಸಿನ್ ಆಗ್ಬೋದು, ಬೆಡ್ ಡೊನೇಟ್ ಆಗ್ಬೋದು. ಸಂಜೀವಿನಿ ಅಂತ ಮಂಡ್ಯದಲ್ಲ ಇದೆ. ಅವ್ರ ಹಲವಾರು ಎಲ್ಲಾರು ಸರಿ ಪಾಪ ಅವ್ನು ಫೋನ್ ಮಾಡೋ ಯಾರು ಬ್ಲಡ್ ಬೇಕು ಅಂತ ನನಗೆ ಇಲ್ಲ ಸುಮಾರು ತಿಂಗಳಿಗೆ 5-6 ಜನ ಫೋನ್ ಮಾಡ್ತಾರೆ ಬ್ಲಡ್ ಗಾಲಿ. ಈ ಬುಸ್ತರಲ್ಲಿ ಯಾವ್ದಾರು ಒಂದು ಏರ್ಸಿ ಫೋನ್ ಮಾಡ್ತಾರೆ. ಈಗ ಹೊರದಾಟ ಆಡ್ಕೊಂಡ್ರೆ ಯಾವ್ದಾರು ಬಂದು ಒಂದ್ ಸ್ವಲ್ಪ ಏನಾದ್ರು ಇದ್ ಮಾಡಿ ಏನಾಗ್ಲೂ ಹೋಗ್ತೀವಿ.
ಅದೇನದೆ ಅದ್ನ ಯಾವ ರೀತಿಯಲ್ಲಿ ಏನದೆ ಅದ ಬಗೆಹರಿಸಿ ಒಂದು ಮನುಷ್ಯತ್ವದಲ್ಲಿ ಕಳಿಸ್ತಾ ಇದೀವಿ. ಅದೊಂದು ಮಾಡ್ಬೇಕು ಅಂದ್ರೆ ಈಗ ಬೆಳಿಲೇಬೇಕಾದ್ರೆ ಈಗ ನಾನು ಬದುಕ್ಬೇಕಂದ್ರೆ ಈಗ ಇನ್ನೊಬ್ರನ್ನ ಒಳ್ಳೇದ್ ಮಾಡ್ಲೇಬೇಕು. ಈಗ ಒಬ್ರು ಕೆಡದ್ಬಿಟ್ಟು ತುಳಿದ್ಬಿಟ್ಟು ಒಳ್ಳೇದಾಗ ಸಾಧ್ಯ. ಅದು ಎಷ್ಟು ದಿನ ಬರೋದಿಲ್ಲ, ಬಾಳಕೆ ಬರೋದಿಲ್ಲ, ಅದು ಬೇಗ ಹೊಡಿತದೆ. ಅಲ್ಲಿ ಗಂಟ ಸುಮ್ಮನೆ ವೇಟ್ ಮಾಡೋಕೆ ಅಷ್ಟೇ. ಒಳ್ಳೇದು ಉಳಿತದೆ, ಕೆಟ್ಟದ್ದು ಸಾಯ್ತದೆ ನನ್ನ ಲೆಕ್ಕಾಚಾರ. ಈಗ ಸರ್ ನಿಮ್ಗೆ ಅಪ್ಪ ಕುಟುಂಬದಿಂದ ಅಶ್ವಿನಿ ಮೇಡಮ್ ಜೊತೆ ವರ್ಷ ಬರ್ತೀರಿ. ಅಶ್ವಿನಿ ಮೇಡಮ್ ತಮ್ಮ ಬಗ್ಗೆ ಏನು ಹೇಳಿ? ಈಗ ದೊಡ್ಡ ಮನೇಲಿ ನಮ್ಗೆ ಆದಂತ ಒಂದು ಗೌರವ ಇದೆ. ಈಗ ನಾನು ಯುವರಾಜ್ ಕುಮಾರ್ ಸರ್ಗೂ ಅಷ್ಟೇ ಫೋನ್ ಮಾಡ್ರೆ ಎತ್ತಿ ಮಾಡ್ತಾರೆ. ವಿನಯ್ ರಾಜ್ ಕುಮಾರ್ ಅಷ್ಟೇ, ಅಶ್ವಿನಿ ಮೇಡಮ್ ಅಷ್ಟೇ. ಅಲ್ಲಿಗೆ ಒಂದು ಮನೆ ಮಗನ್ ತರ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅಲ್ಲಿಂದ ನಾವು ಯಾವ್ದೇ ರೀತಿ ಇದ್ ಮಾಡಲ್ಲ. ಕಷ್ಟ ಅಂತ ಇನ್ನು ಮುಂದಿಗೆ ಭಗವಂತ ಏನಾರ ಒಂದು ಕೊಟ್ಟಾಗ ನಮ್ ಕೈ ಅವ್ರ ಕಡೆ ಏನ್ ಮಾಡಿಸ್ಬೇಕು ನಮ್ ಕ್ಯಾರ್ಪಡ ಕಾಲಕ್ಕೆ ಹಳ್ಳಿ ಕಡೆಗೆ ಅವ್ರೇ ಕರ್ಕೊಂಡ್ ಬಂದು ಮಾಡಿಸ್ಬೇಕು. ಯಾಕಂದ್ರೆ ಇದು ದುರುಪಯೋಗ ಪಡಿಸ್ಕೋಬಾರ್ದು. ಈಗ ಮರ ಅದೇ ಅನ್ಬಿಟ್ಟು ಕಡಿಯಕ್ ಹೋಗ್ಬಾರ್ದು, ಅದು ಬೆಳೆಸ್ಬೇಕು, ನಳ್ಳಿಗಳಾಯ್ತದೆ. ಅದ್ರಿಂದ ನಾವು ಯಾವ್ದೇ ರೀತಿಯ ಅವ್ರದ್ದು ದುಡ್ಡಿಗೆ ಆಗ್ಲಿ ಇನ್ನೊಂದು ಬೇರೆ ತರ ಆಗ್ಲಿ ನಾವ್ ಇಲ್ಲಿವರೆಗೂ ಒಂದಕ್ಕೂ ಹೋಗಿಲ್ಲ. ವಿಶ್ವಾಸ ಅಷ್ಟೇ. ಏನ್ ಚೆನ್ನಾಗಿದೆ ಅದಂತ ಚೆನ್ನಾಗಿದೀವಿ. ಅವರೇ ಎಷ್ಟು ನಮ್ಗೆ ಎಷ್ಟು ಗೌರವ ಕೊಡ್ತಾರೆ ಅಂದ್ರೆ ಅದ್ರ ಮಾತೇ ಅಲ್ಲ. ಅಷ್ಟು ಒಂದು ವಿಶ್ವಾಸದಲ್ಲಿ ಈಗ ಸಡನ್ ಫೋನ್ ಮಾಡಿ ಮಾಡೋದು ಏನೋ ಒಂದು ಮಾಡ್ತಾರೆ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದೊಂದೇ ಖುಷಿ ನಮ್ಗೆ. ಒಟ್ಟಾರೆ ದೊಡ್ಡ ಮನೆಯಲ್ಲಿ ನೀವು ಮಾಡಿರ್ತಕ್ಕಂತ ಅಪ್ಪು ಮೇಲೆ ಇಟ್ಟಿರ್ತಕ್ಕಂತ ಅಪ್ಪು ಅವರ ಅಭಿಮಾನಿಯಾಗಿ ಇಲ್ಲಿ ಅಪ್ಪು ಅವರ ಮನೆಗೆ ನೀವು ಮನೆ ಮಗಳಾಗಿ ಈ ತಾಲೂಕಿನಿಂದ ಒಂದು ರೆಫರೆನ್ಸ್ ಹಾಕಿ ನೀವು ಗುರುತಿಸ್ಕೊಂಡಿದ್ದೀರಿ. ಈ ತಾಲೂಕಿಗೆ ಅಪ್ಪು ಅವ್ರು ಹೇಗ್ ಬಂದ್ರು ಅನ್ನೋದಕ್ಕೆ ಮೂಲತಃ ಮಹೇಶ್ ಅವರು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ಮಹೇಶ್ ಅವರು ಎಲ್ಲಾ ರಾಜಕೀಯ ಪಕ್ಷವನ್ನ ಸೈಡ್ ನಲ್ಲಿ ಇಟ್ಟು ಎಲ್ಲಾ ಜನರ ಜೊತೆನೂ ಬೆರೆತು, ಎಲ್ಲಾ ಸಂಘ ಸಂಸ್ಥೆಗಳ ಜೊತೆನೂ ಬೆರೆತು, ಯಾರನ್ನೂ ಕೂಡ ಒಂದು ದುತ್ತರವಾದ ಮಾತಿನಿಂದ ಮಾತಾಡದಂಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇದುವರೆಗೂ ನೀವು ಮಾಡ್ಕೊಂಡು ಬರ್ತೀವಿ. ಬಟ್ ಇನ್ನ ಮುಂದೆ ನೀವು ಬೇರೆ ಏನಾದ್ರೂ ಮಾಡ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಇದೆಯಾ? ಅಂದ್ರೆ ಈಗ ಸ್ವಲ್ಪ ದಿವಸದಲ್ಲಿ ನಾವು ಹೇಳುದಿಲ್ಲ, ಛತ್ರಿದು ವಿಚಾರ ಸ್ವಲ್ಪ ಬಂತು. ಅದು ಅಂದ್ರೆ ನಾವ್ ಯಾರ ತಕೋ ದುಡ್ಡಿಗೆ ಅಂತ ಹೋಗಿಲ್ಲ. ಸ್ವಂತ ನಮ್ಮ ಎಲ್ಲಾ ಸ್ನೇಹಿತರು ಸೇರ್ಕೊಂಡು 20 ಜನ ಅದು ದುಡ್ಡು ಕೊಟ್ಬಿಟ್ಟು ಒಂದು ಛತ್ರಿ ತರ ಮಾಡಿಸ್ಬಿಟ್ಟು ಅವ್ರು ಕುತ್ಕೊಳ್ಳಕ್ಕೆ ಲೈಟ್ ಆಗಿ ಕುತ್ಕೊಳ್ಳಕ್ಕೆ ಯಾರಿಗಾರ ಒಂದು ನಳ್ಳಗೆ, ಆಮೇಲೆ ಕುಡಿಯಕ್ಕೆ ನೀರಿಗೆ ಅಂತ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದು. ಯಾರೋ ಅವ್ರ ಮನಸ್ಸಲ್ಲಿ ಏನ್ ಬತ್ತೋ ಏನೋ ಅಂತ ಗೊತ್ತಿಲ್ಲ. ನಾವು ಮಾಡೋ ಟೈಮಲ್ಲಿ ಈ ಪೊಲೀಸರಿಗೆ ಫೋನ್ ಮಾಡಿಸಿ ಪುರಸಭೆಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ತಡೆ ಹಿಡಿದ್ರು. ಆಗ ಎಲ್ಲಿ ಮಾತಾಡ್ಬೇಕು, ದೊಡ್ಡರ ಹತ್ರ ಯಾರೋ ಅವ್ರಿಗೆ ಅವರ ಇಲ್ಲಿ ಮೇನು ಅವ್ರ ಹತ್ರನೇ ಮಾತಾಡಿಸಿ ಅದ ಬಗೆಹರಿಸ್ಕೊಂಡಿವಿ. ಈಗ ಮತ್ತೆ ಎಲ್ಲಾ ಸೇರ್ಕೊಂಡು ಒಂದು ಒಗ್ಗಟ್ಟಾಗಿ, ಒಬ್ಬ ಅನ್ನೋದು ತಪ್ಪಾಯ್ತದೆ. ಎಲ್ಲ ಈಗ ಮಾದೇವಿ ಮಿತ್ರರಾಗ್ಬೋದು, ಇದಕ್ಕೆ ಭಯಂಕರ ಸಪೋರ್ಟ್ ಕೊಡ್ತಿರೋದೇ ಇಂಪಾರ್ಟೆಂಟ್ ಮಾದೇವಿ ಮಿತ್ರರೇ. ಯಾಕಂದ್ರೆ ಅವರು ಎಲ್ಲ ನನ್ನ ಮಹೇಶ್ ಅಂದೇ ಅಪ್ಪು ಅಲ್ಲ, ಇಡೀ ದೇಶದೇ ಅಪ್ಪು, ಒಬ್ಬರಿಂದ ಅಪ್ಪು ಅಲ್ಲ. ಎಲ್ಲರೂ ಇಷ್ಟಪಡ್ಬೇಕು, ಎಲ್ಲಾ ಇಷ್ಟಪಡುವಂತ ಹೀರೋ ಪುನೀತ್ ರಾಜ್ಕುಮಾರ್. ಎಲ್ಲ ಒಗ್ಗಟ್ಟಾಗಿ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದರೆ ಎಲ್ಲ ಸಂಘಟನೆ ಪರಗಳ ಸಂಘಟನೆ ಸಪೋರ್ಟ್ ಕೊಟ್ಟವೆ. ನೋಡೋಣ, ಹೆಚ್ಚಿನ ಸಂಖ್ಯೆಗೂ ಮಾಡಿ ಒಂದು ಒಳ್ಳೇದಾಗಿ ಮಾಡೋಣ ಅಂತ ಒಂದು ಆಸೆ ಅಷ್ಟೇ. ಕೊನೆಯದಾಗಿ ನಿಮ್ಮ ಕನಸು, ನೀವು ಅಪ್ಪು ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಅಪ್ಪು ಅವರ ಅಭಿಮಾನಿಗಳು ಎಲ್ಲರ ಕನಸು ನನಸಾಗ್ಲಿ. ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಇವತ್ತು ಅಪ್ಪು ಅವ್ರ ಸ್ಟ್ಯಾಚ್ಯೂ ಇದೆ ಅಂತ ಅಂದ್ರೆ ಅದಕ್ಕೆ ಮೂಲ ನಿಮ್ಮ ಆಸಕ್ತಿ, ಇದ್ದಂತ ಒಡನಾಟ, ಆದ್ರೆ ನಿಮ್ಮ ಸ್ನೇಹಿತರು ಎಲ್ಲರ ಸಹಕಾರದಿಂದ ಇವತ್ತು ಅಪ್ಪು ಸ್ಟ್ಯಾಚ್ಯೂ ಒಂದು KR ಪೇಟೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗೆ ಒಂದು ಗೌರವಪೂರ್ವಕ ನಮನವನ್ನ ತಲುಪಿದೆ ಅಂತ ಹೇಳ್ತಾ, ಬಹುಶಃ ನಿಮ್ಮ ಸಾಧನೆಗಳು ಕಾರ್ಯಕ್ರಮಗಳು ಇನ್ನೂ ಅತಿ ಹೆಚ್ಚು ನಡೀಲಿ. ನಿಮ್ಗೆ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಈ 2026 ಹೊಸ ವರ್ಷದ ನಂತರ ನಿಮ್ಗೆ ಯಶಸ್ವಿ ಆಗ್ಲಿ ಅಂತಕ್ಕಂಥ ಮಾತನ್ನ ನಮ್ಮ ಮಾಧ್ಯಮ ಕಚೇರಿ ಪರವಾಗಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಕೊನೆಯದಾಗಿ ನಮಗೆ ನಮಸ್ಕಾರ. ಅದು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಗವಂತ ಎಲ್ಲರಿಗೂ ಆಯಸ್ಸು ಕೊಟ್ಟು ಕಾಪಾಡ್ಲಿ. ಜೈ ಅಪ್ಪು ಬಾಸ್.